ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ SSLC ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಮಂಡಳಿ ಬಿಟ್ಟಿರತಕ್ಕಂತಹ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು, ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯ ರಸಾಯನಶಾಸ್ತ್ರ ಅಥವಾ ರಸಾಯನ ವಿಜ್ಞಾನ ಭಾಗದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 13. ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವ ಒಂದು ಮಿಶ್ರಲೋಹ ಅಂತ ಕೇಳಿದಾನೆ. ಆಪ್ಷನ್ ಎ ಬೆಸುಗೆ ಲೋಹ, ಆಪ್ಷನ್ ಬಿ ಕಂಚು, ಆಪ್ಷನ್ ಸಿ ಹಿತ್ತಾಳೆ, ಆಪ್ಷನ್ ಡಿ ಕಲೆರಹಿತ ಉಕ್ಕು. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹಿತ್ತಾಳೆ ಆಗಿದೆ. ಪ್ರಶ್ನೆ ಸಂಖ್ಯೆ 14. ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನ್ಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು ಅಂತ ಕೇಳಿದಾನೆ. ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರ್ತಕ್ಕಂಥದ್ದು ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಸೊ ಇದು ದ್ವಿಸ್ಥಾನ ಪಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ಪ್ರಶ್ನೆ ಸಂಖ್ಯೆ 15. ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ. ಸೋಡಿಯಂ ಬೈಕಾರ್ಬೋನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದಪ್ಪ ಅಂದರೆ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಬಹುದು. ಇನ್ನು 1 ಅಂಕದ ಪ್ರಶ್ನೆಗಳು. ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದಾನೆ. ಸೊ ಒಂದು ಬಣ್ಣ ಬಳಿಯುವುದು, ಇನ್ನೊಂದು ಗ್ಯಾಲ್ವನೀಕರಣ ಅಂತ ಹೇಳ್ತೇವೆ. ಇನ್ನು ಗ್ರೀಸ್ ಹಚ್ಚುವುದು, ಎಣ್ಣೆ ಸವರುವುದು ಕೂಡ ನಶಿಸುವಿಕೆಯನ್ನು ತಡೆಗಟ್ಟಲು ಬಳಸತಕ್ಕಂತಹ ವಿಧಾನಗಳಾಗಿವೆ. ಪ್ರಶ್ನೆ ಸಂಖ್ಯೆ 17. ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಇದಕ್ಕೆ ಉತ್ತರ C6H12 ಆಗಿದೆ. ನೋಡ್ರಿ, ಇಲ್ಲಿ ಒಂದು ಅನುರೂಪ ಶ್ರೇಣಿಯಲ್ಲಿನ ಹೈಡ್ರೋಕಾರ್ಬನ್ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಇದೆ. ಸೊ ಆಲ್ಕೇನ್ಗಳಲ್ಲಿ ಏನಾಗಿರ್ತದೆ, ಕಾರ್ಬನ್ ಎಷ್ಟಿರ್ತದಲ್ಲ ಅದರ 2ರಷ್ಟಕ್ಕೆ 2 ಸೇರಿಸ್ತವೆ. ಸೊ ಇಲ್ಲಿ 2ರಷ್ಟಕ್ಕೆ 2 ಸೇರಿಸಿದಾಗ 4 ಆಗ್ತದೆ. ಸೊ ಇದು ಏನಾಗ್ತದೆ, ಆಲ್ಕೀನ್ ಆಗ್ತದೆ. ಆಲ್ಕೀನ್ನ ಮೊದಲ ಸದಸ್ಯ ಈಥೀನ್. ಹಾಗಾದರೆ ಪ್ರೋಪೀನ್ 2ನೇ ಸದಸ್ಯ, ಬ್ಯೂಟೀನ್ 3ನೇ ಸದಸ್ಯ, ಪೆಂಟಿನ್ 4ನೇ ಸದಸ್ಯ, 5ನೇ ಸದಸ್ಯ ಯಾರಪ್ಪ ಅಂದರೆ ಹೆಕ್ಸಿನ್. ಸೊ ಉತ್ತರ ಯಾವುದಪ್ಪ ಅಂದರೆ C6H12 ಹೆಕ್ಸಿನ್ ಆಗಿದೆ. ಪ್ರಶ್ನೆ ಸಂಖ್ಯೆ 18. ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ? ಯಾಕಪ್ಪ ಅಂದರೆ ಕೈಗಾರಿಕೆಗಳಲ್ಲಿ ಈ ಥರ್ಮೈಟ್ ಪ್ರಕ್ರಿಯೆಯನ್ನು ಮುರಿದ ಯಂತ್ರಗಳ ಭಾಗಗಳ ಜೋಡಣೆಯಲ್ಲಿ ಏನು ಮಾಡ್ತಾರೆ, ಬಳಸುತ್ತಾರೆ. ಅಂದರೆ ಸೊ ದೊಡ್ಡ ದೊಡ್ಡ ಯಂತ್ರ ಉಪಕರಣಗಳು ಇರ್ತಾವಲ್ಲ, ಅವುಗಳಲ್ಲಿ ಯಾವುದಾದ್ರೂ ಒಂದು ಭಾಗ ಬಿರುಕು ಮೂಡಿದ್ರೆ ಅಥವಾ ತನ್ನ ಸಾಮರ್ಥ್ಯವನ್ನು ಕಳ್ಕೊಂಡಿದ್ರೆ ಅದನ್ನು ಪತ್ತೆ ಹಚ್ಚಲಾಗಿರ್ಬೋದು, ಅದನ್ನು ರೆಡಿ ಮಾಡಲು ಏನು ಮಾಡ್ತಾರೆ, ಈ ಥರ್ಮೈಟ್ ಪ್ರಕ್ರಿಯೆಯನ್ನು ಬಳಸ್ತಾರೆ. ಇನ್ನು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 19. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಕೇಳಿದ್ದಾನೆ. FeSO4 gives rise to Fe2O3 plus SO2 plus SO3. ಸೊ ಇದನ್ನ ಸಮೀಕರಣವನ್ನು ಸರಿದೂಗಿಸೋಣ. 2FeSO4 gives rise to Fe2O3 ಪ್ಲಸ್ SO2 ಪ್ಲಸ್ SO3. ಇನ್ನು 2 ನೋಡ್ರಿ, CH4 ಪ್ಲಸ್ O2 gives rise to CO2 ಪ್ಲಸ್ H2O. CH4 ಪ್ಲಸ್ 2O2 gives rise to CO2 ಪ್ಲಸ್ 2H2O. ಇನ್ನು ಪ್ರಶ್ನೆ ಸಂಖ್ಯೆ 20. ಆಲ್ಕೈನ್ಗಳು ಎಂದರೇನು? ಬೆಂಜಿನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ. ಆಲ್ಕೈನ್ಗಳು ಎಂದರೇನು? ಬೆಂಜಿನ್ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಆಲ್ಕೈನ್ಗಳು ಹೈಡ್ರೋಕಾರ್ಬನ್ ಸರಪಣಿಯ ಯಾವುದೇ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಕನಿಷ್ಠ ಒಂದು ತ್ರಿಬಂಧವನ್ನು ಹೊಂದಿರತಕ್ಕಂಥ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ನಾವು ಏನು ಹೇಳ್ತೀವಿ, ಆಲ್ಕೈನ್ಗಳು ಎಂದು ಕರೆಯುತ್ತೇವೆ. ಸೊ ಬೆಂಜಿನ್ನ ಅಣುಸೂತ್ರ ಏನಪ್ಪ ಅಂದರೆ C6H6 ಆಗಿದೆ. ಸೊ ಅದರ ಒಂದು ರಚನಾ ಸೂತ್ರವನ್ನು ನೀವು ಇಲ್ಲಿ ನೋಡಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 21. ಅಯಾನಿಕ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ 2 ಪ್ರಶ್ನೆಗಳನ್ನು ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾನೆ. ಸೊ ಒಂದೇದು ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಏಕೆ? ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಏಕೆ ಅಂತ ಕೇಳಿದ್ದಾನೆ. ಸೊ ಮೊದಲು ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣಗಳನ್ನು ನೋಡ್ಬಿಡೋಣ. ಸೊ ಅಯಾನಿಕ ಸಂಯುಕ್ತಗಳು ಭೌತಿಕವಾಗಿ ಘನ ಸ್ಥಿತಿಯಲ್ಲಿರ್ತವೆ ಮತ್ತು ಕಠಿಣವಾಗಿರ್ತವೆ. ಹಾಗೆ ಅಯಾನಿಕ ಸಂಯುಕ್ತಗಳು ಕರಗುವ ಮತ್ತು ಕುದಿ ಬಿಂದುವನ್ನು ಹೆಚ್ಚಿಗೆ ಹೊಂದಿರುತ್ತವೆ. ಇನ್ನು ಅಯಾನಿಕ ಸಂಯುಕ್ತಗಳು ನೀರಿನಲ್ಲಿ ವಿಲೀನವಾಗುತ್ತವೆ, ಆದರೆ ಸಾವಯವ ದ್ರಾವಕಗಳಾದ ಪೆಟ್ರೋಲ್, ಡೀಸೆಲ್ಗಳಲ್ಲಿ ಏನಾಗಲ್ಲ, ವಿಲೀನ ಆಗುವುದಿಲ್ಲ. ಇನ್ನು ಅಯಾನಿಕ ಸಂಯುಕ್ತಗಳು ದ್ರವಿಸಿದ ಸ್ಥಿತಿಯಲ್ಲಿ ಏನಾಗ್ತವೆ, ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿವೆ. ಇನ್ನು ಕಾರಣ ಕೊಡಿ ಪ್ರಶ್ನೆ ಇನ್ನೊಂದು ಕೇಳಿದಾನೆ. ಅಥವಾ ಅದಲ್ಲಿ ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಅಂತಾರೆ ಯಾಕೆ ಅಂತ ಕೇಳಿದಾನೆ. ಸೊ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡೋದ್ರಿಂದ ಇದನ್ನು ನಾವೆಂತ ಕರಿತೀವಿ,
ಉಭಯವರ್ತಿ ಆಕ್ಸೈಡ್ ಅಂತ ಕರಿತೀವಿ. ಇನ್ನು ಕ್ಯಾಲ್ಸಿಯಂ ನೀರಿನ ಮೇಲೆ ಏಕೆ ತೇಲ್ತದಪ್ಪ ಅಂದರೆ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ, ಏಕೆಂದರೆ ರಾಸಾಯನಿಕ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ಗಳು ಗುಳ್ಳೆಗಳು ಕ್ಯಾಲ್ಸಿಯಂನ ಮೇಲೆ ಅಂಟಿಕೊಳ್ಳುತ್ತವೆ. ಆದ್ದರಿಂದ ಹೈಡ್ರೋಜನ್ ಹೊತ್ತಿಕೊಂಡು ಉರಿಯಲು ಅಥವಾ ಏನು ಸ್ಫೋಟಗೊಳ್ಳಲು ಸಾಕಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ಸೊ ಆ ಒಂದು ಕ್ಯಾಲ್ಸಿಯಂನ ಮೇಲ್ಭಾಗಕ್ಕೆ ಬಂದು ಅಂಟುಕೊಳ್ಳೋದ್ರಿಂದ ಹೈಡ್ರೋಜನ್ ಗುಳ್ಳೆಗಳು ನೀರಿನ ಮೇಲೆ ಕ್ಯಾಲ್ಸಿಯಂ ಲೋಹ ಏನಾಗ್ತದೆ ತೇಲ್ತದೆ. ಇನ್ನು 3 ಅಂಕದ ಪ್ರಶ್ನೆಗಳು. ಸಾರಯುಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರವನ್ನು ಬರೀರಿ ಅಂತ ಕೇಳಿದಾನೆ. ಸೊ ಈ ಚಿತ್ರವನ್ನು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದ. ಇನ್ನು 23 ಪ್ರಶ್ನೆ ನೋಡ್ರಿ. ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ಪ್ರಶ್ನೆ ಕೊಟ್ಟಿದ್ದಾನೆ. ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸತಕ್ಕಂತಹ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ದಾನೆ. ಇನ್ನು 2ನೇದು ಬೆಂಕಿ ಹಾರಿಸುವ ಸೋಡಾ ಆಸಿಡ್ಗಳಲ್ಲಿ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು. ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಕೊಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ದಾನೆ. ಸೊ ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಬಳಸ್ತಕ್ಕಂಥ ಸಂಯುಕ್ತ ವಸ್ತು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ, CaOCl2. ಇದನ್ನು ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತಲೂ ಕರೀತಾರೆ. ಇನ್ನು ಬೆಂಕಿ ಹಾರಿಸುವ ಸೋಡಾ ಆಸಿಡ್ಗಳಲ್ಲಿ ಬಳಸ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್, ಅಡುಗೆ ಸೋಡಾ ಅಂತ ಕರೀತಾರೆ. ಇನ್ನು ವೈದ್ಯರು ಮುರಿದ ಮೂಳೆಗಳು ಅಂತ ಕಾನ್ಸೆಪ್ಟ್ ಬಂದ್ಕೊಳ್ಳೆ ತಿಳ್ಕೊಬೇಕು ನೀವು. ಎಲ್ಲಿರ್ತಕ್ಕಂಥದ್ದು POP ಅಂತ ಹೇಳ್ತೀವಿ. ಸೊ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಕಾಸುವಿಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. 24ನೇದು. ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತು ಲೋಹವನ್ನು ಹೇಗೆ ಪಡೆಯಲಾಗುತ್ತದೆ. ಆನ್ಸರ್ ನೋಡಿ. ಕಾರ್ಬೋನೇಟ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಕಾಸುವಿಕೆ ಎನ್ನುವರು. ಸಲ್ಫೈಡ್ ಅದರನ್ನು ಆಕ್ಸೈಡ್ ಅನ್ನಾಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸಬೇಕು. ಈ ವಿಧಾನವನ್ನು ಹುರಿಯುವಿಕೆ ಅಂತ ಕರೀತಾರೆ. ಸತುವಿನ ಅದರನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆಗಳ ಗುರಿಪಡಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯು ಈ ಕೆಳಗಿನಂತಿರುತ್ತದೆ. ಹುರಿಯುವಿಕೆ ಇದ್ದಲ್ಲಿ 2ZnS plus 3O2 gives rise to 2ZnO plus 2SO2. ಇನ್ನು ಕಾಸುವಿಕೆ ವಿಧಾನ ಉಷ್ಣವನ್ನು ನೀಡಿದಾಗ ZnCO3 gives rise to ZnO plus CO2 ಆಗಿದೆ. ಇನ್ನು 4 ಅಂಕದ ಒಂದು ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 25. ಹೈಡ್ರೋಕಾರ್ಬನ್ಗಳಲ್ಲಿನ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಇನ್ನು ಬಿ ಪ್ರಶ್ನೆ ಕೊಟ್ಟಿದ್ದಾನೆ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿ. ಅಥವಾ ಪ್ರಶ್ನೆಯೂ ಇದೆ. ಸೊ ಮೊದಲು ಎ ಪ್ರಶ್ನೆಯನ್ನು ನೋಡೋಣ, ಆಮೇಲೆ ಅಥವಾ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಸೊ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಷ್ಟೇನು ಕ್ರಿಯಾಪಟುಗಳಲ್ಲ, ಆದಾಗ್ಯೂ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಆದೇಶನ ಕ್ರಿಯೆಗಳಿಗೆ ಒಳಪಡುತ್ತವೆ. ಕ್ಲೋರಿನ್ ಹೈಡ್ರೋಜನ್ ಪರಮಾಣುಗಳನ್ನು ಒಂದೊಂದಾಗಿ ಸ್ಥಾನಪಲ್ಲಟಗೊಳಿಸುವುದು. CH4 plus Cl2 gives rise to CH3Cl plus HCl ಆಗಿದೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ಕೇಳಿದರೆ ವಿವರಿಸಿ ಅಂತ ಕೇಳಿದರೆ. ಸೊ ಈ ಸಾಬೂನಿನ ಅಣುಗಳು ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ, ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿ ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿರಿಸಲು ಬಟ್ಟೆಗಳನ್ನು ಸ್ವಚ್ಛವಾಗಿ ಏನು ಮಾಡಬಹುದು, ತೊಳೆಯಬಹುದು. ಇನ್ನು ಅಥವಾ ಪ್ರಶ್ನೆ ನೋಡ್ರಿ. ಕಾರ್ಬನ್ ಪರಮಾಣುಗಳು ಆ್ಯನಯನ್ ಮತ್ತು ಕ್ಯಾಟಯನ್ಗಳನ್ನು ಉಂಟು ಮಾಡುವುದಿಲ್ಲ, ಏಕೆ ಅಂತ ಕೇಳಿದ್ದಾನೆ. ಬಿ ಪ್ರಶ್ನೆ ನೋಡ್ರಿ. ನೈಟ್ರೋಜನ್ ಅಣು ಮತ್ತು ಈಥೇನ್ ಅಣುಗಳ ಚುಕ್ಕಿ ರಚನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾನೆ. ಸೊ ಕಾರ್ಬನ್ 4 ಆ್ಯನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಇಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗಿರ್ತದೆ. ಇನ್ನು ಕಾರ್ಬನ್ 4 ಪ್ಲಸ್ ಕ್ಯಾಟ್ ಅಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆಂದರೆ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆ ಇದೆ. ಇದರಿಂದ ಏನಾಗ್ತದಪ್ಪ ಅಂದರೆ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ನೊಂದಿಗೆ ಏನಾಗ್ತದೆ, ಉಳಿತದೆ. ಹಾಗಾಗಿ ಯಾನಯನು ಆಗಲ್ಲ, ಕಾರ್ಬನ್ನು ಕ್ಯಾಟಯನು ಕೂಡ ಆಗಲ್ಲ ಅಂತ ಹೇಳ್ತೇವೆ ನಾವು. ಇನ್ನು ನೈಟ್ರೋಜನ್ ಅಣು ಅಥವಾ ಈಥೀನ್ ಮತ್ತು ಈಥೀನ್ ಅಣುಗಳ ಚುಕ್ಕಿ ವಿನ್ಯಾಸ ನೋಡ್ರಿ. ನೈಟ್ರೋಜನ್ ಅಣುವಿನ ಚುಕ್ಕಿ ವಿನ್ಯಾಸ ಈ ಮೇಲಿನಂತಿದೆ. ಹಾಗೆ ಈಥೀನ್ ಅಣುವಿನ ಚುಕ್ಕಿ ವಿನ್ಯಾಸವು ಕೂಡ ಇದೆ, ಹಾಗೆ ರಚನಾ ಸೂತ್ರವು ಕೂಡ ಇದೆ. ಸೊ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ, ರಾಸಾಯನಿಕ ವಿಜ್ಞಾನ ವಿಷಯದ ಒಟ್ಟು 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಎಲ್ಲ ಪ್ರಶ್ನೋತ್ತರಗಳ ವಿಭಾಗದಲ್ಲಿ ಉತ್ತರಗಳನ್ನು ನಾವು ಅಧ್ಯಯನವನ್ನು ಮಾಡ್ತಾ ಬಂದ್ವಿ. ಸೊ ದಯವಿಟ್ಟು ಇನ್ನೂ ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ತಿಳಿಸಿ ನಿಮಗೆ ಯಾವ ತರಹದ ವಿಡಿಯೋಗಳು ಬೇಕು ಎಂದು. ಸೊ ಆ ತರಹದ ವಿಡಿಯೋಗಳನ್ನು ನಾನು ಶ್ರಮವಹಿಸಿ ಮಾಡ್ತೇನೆ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ. ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.